ಓಂ ಶಾಂತಿ. ಮುರಳಿಯ ದಿನಾಂಕ 25/11/2021. मीठे बच्चे, अपनी तकदीर ऊंच बनानी है तो रूहानी सेवा का शौक रखो. सबको ज्ञान धन का दान करते रहो. ಮಧುರ ಮಕ್ಕಳೇ, ನಿಮ್ಮ ಭಾಗ್ಯವನ್ನು ಉನ್ನತ ಭಾಗ್ಯವನ್ನಾಗಿ ಮಾಡಿಕೊಳ್ಳುವುದಾದರೆ ಆತ್ಮಿಕ ಸೇವೆಯಲ್ಲಿ ಆಸಕ್ತಿ ಇರಲಿ. ಸರ್ವರಿಗೂ ಜ್ಞಾನಧನವನ್ನು ದಾನ ಮಾಡ್ತಾ ಹೋಗ್ರಿ. प्रश्न: रूहानी बाप ऐसी कौन सी श्रीमत देते हैं जो आज तक किसी मनुष्य ने नहीं दी? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆತ್ಮಿಕ ತಂದೆ ಮಕ್ಕಳಿಗೆ ಯಾವ ಶ್ರೀಮತವನ್ನು ಕೊಟ್ಟಿದ್ದಾರೆ, ಅಂತಹ ಮತ ಇದುವರೆಗೂ ಯಾವ ಮನುಷ್ಯರೂ ಕೊಟ್ಟಿಲ್ಲ. उत्तर: हे रूहानी बच्चे, तुम रूहानी सेवा में ददीची ऋषि की तरह हड्डियाँ दो. बाप से जो अविनाशी ज्ञान रत्न मिले हैं उनका दान करो. यही है सच्ची सेवा. ऐसी सेवा करने की मत कोई भी मनुष्य नहीं दे सकता. रूहानी सेवा करने वाले खुशी में नाचते रहेंगे. तकदीर ऊंच बनती जाएगी. ಬಾಬಾ ತಿಳಿಸ್ತಾ ಇದ್ದಾರೆ, ಹೇ ಆತ್ಮಿಕ ಮಕ್ಕಳೇ, ನೀವು ಆತ್ಮಿಕ ಸೇವೆಯಲ್ಲಿ ದದೀಚಿ ಋಷಿಯಂತೆ ನಿಮ್ಮ ಎಲುಬುಗಳನ್ನು ಸವಿಸಿರಿ. ತಂದೆಯಿಂದ ಯಾವ ಅವಿನಾಶಿ ಜ್ಞಾನ ರತ್ನಗಳು ನಿಮಗೆ ಸಿಗುತ್ತಿವೆ ಅವುಗಳನ್ನು ದಾನ ಮಾಡಿರಿ. ಇದು ನಿಜವಾದ ಸತ್ಯ ಸೇವೆ ಆಗಿದೆ. ಇಂತಹ ಸೇವೆ ಮಾಡಲು ಅಥವಾ ಇಂಥ ಸೇವೆ ಮಾಡುವ ಮತ ಇದುವರೆಗೆ ಯಾವ ಮನುಷ್ಯರೂ ಸಹ ಕೊಟ್ಟಿಲ್ಲ. रूहानी सेवा करने वाले खुशी में नाचते रहेंगे. तकदीर ऊंच बनती जाएगी. ಯಾರು ತಂದೆಯ ಶ್ರೀಮತದ ಪ್ರಮಾಣ ಸೇವೆ ಮಾಡ್ತಾರೆ ಅವರು ಖುಷಿಯಲ್ಲಿ ಕುಣಿತಾ ಇರ್ತಾರೆ. ಅವರ ಭಾಗ್ಯ ಶ್ರೇಷ್ಠ ಭಾಗ್ಯವನ್ನಾಗಿ ರೂಪಿತವಾಗ್ತದೆ. ಗೀತ್: ಬದಲ ಜಾಯೆ ದುನಿಯಾ ನಾ ಬದಲೆಂಗೆ ಹಮ್. ಇಂದಿನ ಹಾಡು ಈ ಥರ ಇದೆ. ಜಗತ್ತೇ ಬದಲಾದರೂ, ಅಂದರೆ ಜಗತ್ತೇ ವಿರೋಧ ಮಾಡಿದರೂ ನಾನು ತಂದೆಯ ಕೈಯನ್ನು ಬಿಡೋದಿಲ್ಲ ಎಂಬ ಮಕ್ಕಳು ಮಾಡುವ ಪ್ರತಿಜ್ಞೆಯ ಗೀತೆಯಾಗಿದೆ. ओम शांति. बच्चों ने गीत की 2 लाइन सुनी. उन्होंने तो गीत बना दिया. जैसे कोई की सगाई होती तो यह पक्का ही है कि स्त्री पुरुष कभी एक दो को छोड़ेंगे नहीं. कोई बिरला ऐसे होते हैं जो आपस में नहीं बनती तो छोड़ भी देते. ಲೌಕಿಕದಲ್ಲಿ ಒಮ್ಮೆ ನಿಶ್ಚಿತಾರ್ಥ ಆದ ನಂತರ ಮದುವೆ ಆಗ್ತದೆ. ಮದುವೆ ಆದ ನಂತರ ಪರಸ್ಪರರನ್ನು ಅವರು ಎಂದೂ ಬಿಡೋದಿಲ್ಲ.
ಇತ್ತೀಚೆಗೆ ಕೆಲವರಲ್ಲಿ ಸ್ವಭಾವದ ಹೊಂದಾಣಿಕೆ ಆಗದೇ ಹೋದಾಗ ಕೆಲವರು ಮಾತ್ರ ಡೈವೋರ್ಸ್ ಮಾಡಿಕೊಳ್ತಾರೆ. ಆದರೆ ಭಾರತದ ಪದ್ಧತಿ ಏನಂದರೆ, ನಿಶ್ಚಿತಾರ್ಥ ಆದ ನಂತರ ಪತಿ ಪತ್ನಿ ಆಗುವಂಥವರು ಎಂದೆಂದೋ ಪರಸ್ಪರರನ್ನು ಬಿಟ್ಟು ಹೋಗೋದಿಲ್ಲ. यहाँ तुम बच्चे किसके साथ प्रतिज्ञा करते हो? ईश्वर के साथ, जिसके साथ तुम बच्चों की व सजनियों की सगाई हुई है, परंतु ऐसा जो विश्व का मालिक बनाते हैं उनको भी छोड़ देते. ನಿಮ್ಮ ನಿಶ್ಚಿತಾರ್ಥ ತಂದೆಯ ಜೊತೆಗೆ ಆಗಿದೆ. ನೀವು ಆ ಈಶ್ವರನ ಮುಂದೆ ಪ್ರತಿಜ್ಞೆ ಮಾಡ್ತಾ ಇದ್ದೀರಿ. ಆದರೆ ಮಕ್ಕಳಲ್ಲಿ ಕೆಲವರು ವಿಶ್ವದ ಮಾಲೀಕ ಮಾಡುವಂಥ ತಂದೆಗೂ ಸಹ ಬಿಟ್ಟು ಹೋಗ್ತಾರೆ. यहाँ तुम बच्चे बैठे हो, जानते हो अभी बेहद का बाप दादा आया कि आया. यह अवस्था जो तुम्हारी यहाँ रहती है बाहर सेंटर पर हो न सके. यहाँ तुम समझेंगे बाप दादा आया कि आया. बाहर सेंटर पर समझेंगे बाबा की बजाई हुई मुरली आई कि आई. ಬಾಬಾ ಹೇಳ್ತಾರೆ, ಮಧುಬನದಲ್ಲಿ ತಾವೆಲ್ಲರೂ ಇನ್ನೇನು ಬಾಬಾ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಕಾಯ್ತಾ ಇರ್ತೀರಿ. ಸೇವಾ ಕೇಂದ್ರಗಳಲ್ಲಿ ಬಾಬಾ ಬರ್ತಾರೆ ಅಂತ ಕಾಯೋದಿಲ್ಲ, ಬಾಬನ ಮುರಳಿ ಬರ್ತದೆ ಅಂತ ಕಾಯ್ತೀರಿ. यहाँ और वहाँ में बहुत फर्क रहता है, क्योंकि यहाँ बेहद के बाप दादा के ಸನ್ಮುಖ ತುಮ್ ಬೈಟೆ. ಹೀಗೆ ಮಧುಬನದಲ್ಲಿ ನೇರವಾಗಿ ಬಾಪ್ ದಾದಾರವರಿಂದ ಮುರಳಿ ಕೇಳುವುದು ಮತ್ತು ನಿಮ್ಮ ಸೇವಾ ಕೇಂದ್ರದಲ್ಲಿ ಮುರಳಿ ಕೇಳುವುದಕ್ಕೆ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ನೀವು ಬಾಪ್ ದಾದಾರವರ ಸನ್ಮುಖದಲ್ಲಿ ಕುಳಿತಿರ್ತೀರಿ. ವಹಾ ತುಮ್ ಸನ್ಮುಖ ನಹಿ ಹೋ, ಚಾಹತೆ ಹೋ ಸನ್ಮುಖ ಜಾಕರ್ ಮುರಳಿ ಸುನೆ. ನಿಮ್ಮ ಕೇಂದ್ರದಲ್ಲಿ ಇರುವಾಗ ನೀವು ಬಾಪ್ ದಾದಾರವರ ಸನ್ಮುಖದಲ್ಲಿ ಇರೋದಿಲ್ಲ. ಅದಕ್ಕಾಗಿ ಎಲ್ಲರೂ ಬಯಸ್ತಾರೆ ಮಧುಬನಕ್ಕೆ ಹೋಗಿ ಸನ್ಮುಖದಲ್ಲಿ ಮುರಳಿ ಕೇಳಬೇಕು ಅಂತ. यहाँ बच्चों की बुद्धि में आया कि आया हमारा बाबा आया. जैसे और सत्संग होते हैं वहाँ समझेंगे फलानी स्वामी आएगा, परंतु यह ख्यालात भी सब की एक रस नहीं रहती. ಮಧುಬನದಲ್ಲಿ ಎಲ್ಲರ ಬುದ್ಧಿಯಲ್ಲಿ ಇರ್ತದೆ ಈಗ ಬಾಬಾ ಬರ್ತಾರೆ ಅಂತ. ಹೇಗೆ ಭಕ್ತಿ ಮಾರ್ಗದ ಸತ್ಸಂಗದಲ್ಲೂ ಸಹ ಭಕ್ತರ ಬುದ್ಧಿಯಲ್ಲಿ ಇರ್ತದೆ ನಮ್ಮ ಗುರುಗಳು ನಮ್ಮ ಸ್ವಾಮೀಜಿ ಈಗ ಅಂದರೆ ಈಗ ಬರಬಹುದು, ಬಂದು ಪ್ರವಚನ ಮಾಡಬಹುದು ಅಂತ ಬುದ್ಧಿಯಲ್ಲಿ ಇರ್ತದೆ. ಆದರೆ ಎಲ್ಲರ ಬುದ್ಧಿಯಲ್ಲಿ ಆ ಥರ ಇರೋದಿಲ್ಲ. ಎಲ್ಲರ ಬುದ್ಧಿ ಏಕರಸ ಆಗಿರೋದಿಲ್ಲ. कोई को संबंधी याद आएगा, बुद्धि एक गुरु के साथ भी ठहरती नहीं. कोई बिरला ही होगा जो स्वामी की याद में बैठा होगा. यहाँ भी ऐसे नहीं कि सब शिव बाबा की याद में रहते हैं. बुद्धि दौड़ती रहती है, मित्र संबंधी याद आएंगे. ಹೇಗೆ ಭಕ್ತಿ ಮಾರ್ಗದಲ್ಲಿ ಎಲ್ಲ ಭಕ್ತರ ಬುದ್ಧಿಯಲ್ಲಿ ಆ ಗುರುಗಳ ನೆನಪು ಇರೋದಿಲ್ಲ, ಹಾಗೆ ಇಲ್ಲಿಯೂ ಸಹ ಎಲ್ಲ ಮಕ್ಕಳ ಬುದ್ಧಿಯಲ್ಲಿ ಶಿವಬಾಬೋರ್ ನೆನಪು ಇರೋದಿಲ್ಲ. ಮಿತ್ರ ಸಂಬಂಧಿಕರ ನೆನಪು ಬರ್ತಾ ಇರ್ತದೆ, ಬುದ್ಧಿ ಅಲ್ದಾಡ್ತಾ ಇರ್ತದೆ.
सारा समय एक ही शिव बाबा के सन्मुख रहने में तो अहो सौभाग्य। स्थायी याद में कोई विरला ही रहते। यहाँ शिव बाबा के सन्मुख रहने में तो बहुत ಖುಷಿ रहनी चाहिए. ಕ್ಲಾಸಿಗೆ ಬಂದು ಸಮಯದಿಂದ ಮುರಳಿ ಮುಗಿಯೋವರೆಗೂ ಸಹ ಬುದ್ಧಿಯ ಮೂಲಕ ಬಾಪ್ ದಾದಾರವರ ಸನ್ಮುಖದಲ್ಲಿ ಇದ್ದರೆ ಅದು ಬಹಳ ದೊಡ್ಡ ಸೌಭಾಗ್ಯ. ಯಾಕೆ ಅಂದರೆ ಎಲ್ಲರ ಬುದ್ಧಿ ಸ್ಥಿರವಾಗಿ ಇರೋದಿಲ್ಲ. ಮಧುಬನದಲ್ಲಿ ತಂದೆಯ ಸನ್ಮುಖದಲ್ಲಿ ಮುರಳಿ ಕೇಳುವಾಗ ನಿಮಗೆ ಬಹಳ ಖುಷಿ ಇರಬೇಕು. ಅತೀಂದ್ರಿಯ ಸುಖ ಗೋಪಿ ವಲ್ಲಭ के गोप गोपियों से पूछो, यह यहाँ का गाया हुआ है. ಅತೀಂದ್ರಿಯ ಸುಖ ಕೇಳುವುದಾದರೆ ಗೋಪಿ ವಲ್ಲಭನ ಗೋಪ ಗೋಪಿಯರಿಗೆ ಕೇಳಿರಿ ಅಂತ ಯಾವ ಗಾಯನ ಇದೆ ಅದು ಸಂಗಮ ಯುಗದ ನಾವು ಮಕ್ಕಳ ಗಾಯನ ಇದೆ. यहाँ तुम बाबा की याद में बैठे हो, जानते हो अभी हम ईश्वर के बने, फिर दैवी गोद में होंगे. बल कोई की बुद्धि में सर्विस के ख्यालात चलते हैं. इस चित्र में यह करेक्शन करे, यह लिखे, परंतु अच्छे बच्चे होंगे तो समझेंगे कि अभी तो बाप से ही सुनना है और कोई ಸಂಕಲ್ಪ ಆನೆ नहीं देना. ಇಲ್ಲಿ ನೀವು ಮುರಳಿ ಕೇಳುವಾಗ ಕೇವಲ ತಂದೆಯ ನೆನಪಿನಲ್ಲಿ ಇರಬೇಕು. ಇವತ್ತು ನಾವು ಈಶ್ವರನ ಮಡಿಲಲ್ಲಿ ಇದ್ದೇವೆ, ನಾಳೆ ದೇವತೆಗಳ ಮಡಿಲಿಗೆ ಹೋಗೋರಿದ್ದೇವೆ. ಮುರಳಿ ಕೇಳುವಾಗ ಬಾಬೋರ್ನ ನೆನಪು ಮಾಡುವಾಗ ಕೆಲವರಿಗೆ ಸೇವೆಯ ಬಗ್ಗೆ ವಿಚಾರಗಳು ಬರ್ತವೆ. ಚಿತ್ರಗಳಲ್ಲಿ ಈ ಥರ ಕರೆಕ್ಷನ್ ಮಾಡಬೇಕು, ಈ ಥರ ಬರಿಬೇಕು ಅಂತ ವಿಚಾರಗಳು ಬರ್ತವೆ. ಆದರೆ ಯಾರು ನಿಜವಾದ ಜ್ಞಾನಿ ಯೋಗಿ ಮಕ್ಕಳಿರ್ತಾರೆ ಅವ್ರು ತಕ್ಷಣ ಅರ್ಥ ಮಾಡ್ಕೊಳ್ತಾರೆ, ನಾವು ಬಾಬನ ಮುಂದೆ ಕುಳಿತಿದ್ದೀವಿ ಅಂದರೆ ಈ ಸಮಯದಲ್ಲಿ ಮುರಳಿ ಕೇಳೋದನ್ನು ಬಿಟ್ಟು ನಾವು ಬೇರೆ ಬೇರೆ ವಿಚಾರಗಳನ್ನು ಮಾಡಬಾರದು. ಸೇವೆಯ ವಿಚಾರಗಳನ್ನು ಸಹ ಮಾಡಬಾರದು. ಅಂಥ ಮಕ್ಕಳು ತಮ್ಮ ಬುದ್ಧಿಯನ್ನು ಆ ಕಡೆ ಈ ಕಡೆ ಹೋಗಲು ಬಿಡೋದಿಲ್ಲ. बाप ज्ञान रत्नों से झोली भरने आए हैं, तो बाप से ही बुद्धि योग लगाना है. नंबरवार धारणा करने वाले तो होते ही, कोई अच्छी रीति धारण करते, कोई कम धारण करते. बुद्धि योग और तरफ दौड़ता रहेगा तो धारणा नहीं होगी. ಜ್ಞಾನಸಾಗರ ತಂದೆ ಜ್ಞಾನರತ್ನಗಳಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಸುವುದಕ್ಕಾಗಿ ಬಂದಿದ್ದಾರೆ ಅಂದ ಮೇಲೆ ಅವನ ಜೊತೆಗೇ ನಿಮ್ಮ ಬುದ್ಧಿಯೋಗ ಇರಬೇಕು. ಆದರೆ ಮಕ್ಕಳಲ್ಲಿ ಧಾರಣೆ ನಂಬರ್ ವಾರ್ ಆಗ್ತದೆ. ಬುದ್ಧಿಯೋಗ ಆ ಕಡೆ ಈ ಕಡೆ ಅಲ್ದಾಡ್ತಾ ಇದ್ದರೆ ಅವರಲ್ಲಿ ಧಾರಣೆ ಆಗೋದಿಲ್ಲ. ಫಿರ್ ಕಚ್ಚೆ ಹೋ ಜಾಯೆಂಗೆ. ಅಂತಹ ಮಕ್ಕಳು ಕಚ್ಚಾ ಆಗಿನೇ ಉಳಿತಾರೆ. ಏಕ್ ದೋ ಬಾರ್ ಮುರಳಿ ಸುನಿ, ಧಾರಣಾ ನಹೀ ಹುಯಿ ತೋ ಆದತ್ ಪಕ್ಕಿ ಹೋ ಜಾತಿ. ಒಂದು ಎರಡು ಬಾರಿ ಮುರಳಿ ಕೇಳ್ತಾರೆ, ಧಾರಣೆ ಮಾಡ್ಕೊಳ್ಳೋದಿಲ್ಲ, ಆಗ ಅದೇ ಅಭ್ಯಾಸ ಅವರಲ್ಲಿ ಪಕ್ಕಾ ಆಗಿ ಬಿಡ್ತದೆ. ಫಿರ್ ಕಿತನಾ ಭೀ ಸುನ್ತಾ रहेगा, धारणा होगी नहीं, किसको सुना नहीं सकेंगे. ಒಮ್ಮೆ ಧಾರಣೆ ಮಾಡಿಕೊಳ್ಳದೇ ಇರುವಂಥ ಅಭ್ಯಾಸ ಆಗಿಬಿಡ್ತು ಅಂದರೆ ಅವರೆಷ್ಟೇ ಮುರಳಿ ಕೇಳಿದ್ರೂ ಅವರಲ್ಲಿ ಅದು ಧಾರಣೆ ಆಗೋದಿಲ್ಲ. ಅವರು ಕೇಳಿದ್ದನ್ನು ಬೇರೆಯವರಿಗೆ ಹೇಳೋದೂ ಇಲ್ಲ. जिसको धारणा होगी उसको सर्विस का शौक होगा, उछलता रहेगा. ಯಾರಲ್ಲಿ ಧಾರಣೆ ಆಗಿರ್ತದೆ
ಅವರಿಗೆ ಸೇವೆಯಲ್ಲಿ ಆಸಕ್ತಿ ಇರ್ತದೆ. ಅವರು ಸೇವೆಗಾಗಿ ಕುಣಿತಾ ಇರ್ತಾರೆ. ಆಂತರಿಕವಾಗಿ उत्साहದಿಂದ ಇರ್ತಾರೆ. जाकर धन दान करो क्योंकि यह धन एक बाप के सिवाय और कोई के पास नहीं. ಸೇವೆಯಲ್ಲಿ ಆಸಕ್ತಿ ಉಳ್ಳಂಥ ಮಕ್ಕಳು ಈ ಜ್ಞಾನಧನವನ್ನು ಎಲ್ಲರಿಗೂ ಕೊಡಬೇಕು ಎಂಬ ವಿಚಾರದಲ್ಲಿ ಇರ್ತಾರೆ. ಯಾಕೆ ಅಂದರೆ ಈ ಜ್ಞಾನಧನ ತಂದೆಯ ವಿನಃ ಯಾರ ಹತ್ರನೂ ಇಲ್ಲ ಮತ್ತು ತಂದೆಯ ಮಕ್ಕಳ ವಿನಃ ಅದು ಯಾರಿಗೂ ಸಿಗೋದಿಲ್ಲ. ಆದ್ದರಿಂದ ಕೇಳಿದ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಜನರಿಗೆ ಹಂಚುವಂಥ ಉತ್ಸಾಹ ಸೇವಾಧಾರಿ ಮಕ್ಕಳಲ್ಲಿ ಇರ್ತದೆ. बाप यह भी जानते सबको धारणा हो न सके, सब एक रस ऊंच पद पा नहीं सकते, इसलिए बुद्धि और तरफ भटकती रहती, भविष्य तकदीर इतनी ऊंच बन नहीं सकती. फिर कोई स्थूल सर्विस में अपनी हड्डी देते हैं, सबको राजी करते. ಬಾಬೋರ್ಗೂ ಗೊತ್ತಿದೆ ಧಾರಣೆ ಎಲ್ಲರಲ್ಲಿಯೂ ಒಂದೇ ಸಮಾನ ಆಗೋದಿಲ್ಲ. ಎಲ್ಲರೂ ಉನ್ನತ ಪದವಿಗೆ ಲಾಯಕ ಆಗೋದಿಲ್ಲ. ಯಾಕೆ ಅಂದರೆ ಕೆಲವರ ಬುದ್ಧಿ ಆ ಕಡೆ ಈ ಕಡೆ ಅಲ್ದಾಡ್ತಾ ಇರ್ತದೆ. ಆದರೆ ಮಕ್ಕಳಲ್ಲಿ ಕೆಲವರು ಕರ್ಮಣಾ ಸೇವೆಯ ಮೂಲಕ ಅಥವಾ ಸ್ಥೂಲ ಸೇವೆಯ ಮೂಲಕ ಅನೇಕರನ್ನು ರಾಜಿ ಮಾಡ್ತಾರೆ. ಕರ್ಮಣಾ ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸವಿಸ್ತಾರೆ. ಜೈಸೆ ಭೋಜನ್ ಪಕಾತೆ ಖಿಲಾತೆ ಯಹ ಭಿ ಸಬ್ಜೆಕ್ಟ್ है ना, सर्विस का जिनको शौक होगा वह मुख से कहने बिना रहेंगे नहीं. ಬಾಬಾ ಹೇಳ್ತಾರೆ ಅಡುಗೆ ಮಾಡೋದು, ಎಲ್ಲರಿಗೆ ಊಟ ಬಡಿಸೋದು ಇದು ಒಂದು ಸೇವೆನೇ. ಹೀಗೆ ಸೇವೆಯ ಆಸಕ್ತಿ ಉಳ್ಳವರು ಒಂದಿಲ್ಲ ಒಂದು ರೀತಿಯಿಂದ ಸೇವೆ ಮಾಡ್ತಾನೇ ಇರ್ತಾರೆ. ಫಿರ್ ಬಾಬಾ ದೇಖ್ತೆ ಕಿ ಕಹಾ ದೇಹ ಅಭಿಮಾನ್ ತೋ ನಹಿ. ಕೆಲವರು ಜ್ಞಾನ ಹೇಳುವ ಸೇವೆಯಲ್ಲಿ ಮುಂದಿದ್ದಾರೆ, ಕೆಲವರು ಕರ್ಮಣಾ ಸೇವೆಯಲ್ಲಿ ಮುಂದಿರ್ತಾರೆ. ಸೇವಾಧಾರಿಗಳನ್ನು ಬಾಬಾ ನೋಡ್ತಾನೇ ಇರ್ತಾರೆ. ಇವರಲ್ಲಿ ದೇಹದ ಅಭಿಮಾನ ಬರಲಿಲ್ಲ ತಾನೆ. ಬಡೆ ಕಾ ರಿಗಾರ್ಡ್ ರಕ್ತೆ ಹೇ ವಾ ನಹಿ. ಸೇವೆ ಸೇವೆ ಅಂಥೇಳಿ ಮಕ್ಕಳು ಸೇವೆಯ ಅಭಿಮಾನದಲ್ಲಿ ಬರ್ತಿಲ್ಲ ತಾನೆ. ಹಿರಿಯರಿಗೆ ಗೌರವ ಕೊಡ್ತಾ ಇದ್ದಾರೋ ಇಲ್ಲವೋ. ಬಡೆ ಮಹಾರಥಿಯೋಂ ಕಾ ರಿಗಾರ್ಡ್ ತೋ ರಖ್ನಾ ಹೋತಾ ಹೈ. ದೊಡ್ಡ ದೊಡ್ಡ ಮಹಾರಥಿಗಳಿಗೆ ಅವಶ್ಯವಾಗಿ ನಾವು ಗೌರವ ಕೊಡಬೇಕಾಗ್ತದೆ. हाँ कोई छोटा भी होशियार हो जाता है तो हो सकता है बड़े को उनका रिगार्ड रखना पड़े, क्योंकि बुद्धि उनकी गैलप कर लेती है. सर्विस का शौक देख बाप तो खुश होगा ना. ಒಂದು ವೇಳೆ ಚಿಕ್ಕವರು ಸೇವೆಯಲ್ಲಿ ಹುಷಾರಾಗಿ ಬಿಟ್ಟರೆ ಅವರಿಗೆ ದೊಡ್ಡವರು ಗೌರವ ಕೊಡಬೇಕಾಗ್ತದೆ. ಯಾಕೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಬುದ್ಧಿ ಸ್ವಲ್ಪ ತೀಕ್ಷ್ಣ ಇರ್ತದೆ. ಅವರಲ್ಲಿ ಇರುವ ಸೇವೆಯ ಆಸಕ್ತಿ ನೋಡಿ ಬಾಬೋರ್ಗೂ ಖುಷಿ ಆಗ್ತದೆ. ಯಹ ಅಚ್ಚಿ ಸರ್ವಿಸ್ ಕರೆಂಗೆ, ಸಾರಾ ದಿನ್ ಪ್ರದರ್ಶನಿ ಸಮझाने की भी प्रैक्टिस करनी चाहिए. प्रजा भी तो ढेर बननी है ना, लाखों प्रजा चाहिए और तो कोई उपाय है नहीं. ಬಾಬಾ ಹೇಳ್ತಾರೆ ಇಡೀ ದಿನ ಪ್ರದರ್ಶನದಲ್ಲಿ ಜ್ಞಾನ ಹೇಳುವ ಸೇವೆ ಮಾಡಬೇಕು. ಯಾಕೆ ಅಂದರೆ ಲಕ್ಷ ಲಕ್ಷದ ಸಂಖ್ಯೆಯಲ್ಲಿ ಪ್ರಜೆಗಳನ್ನು ತಯಾರು ಮಾಡಬೇಕಾಗಿದೆ. ಪ್ರಜೆಗಳನ್ನು ತಯಾರು ಮಾಡುವುದಕ್ಕಾಗಿ ಯೋಗ್ಯವಾದಂಥ ಸೇವೆ ಅಂದರೆ ಪ್ರದರ್ಶನದ ಮೂಲಕ ಸೇವೆ ಮಾಡುವುದು. और कोई उपाय है नहीं.
सूर्यवंशी चंद्रवंशी राजा रानी प्रजा सब यहाँ बनने। कितनी सर्विस करनी चाहिए। बच्चों की बुद्धि में है अभी हम ब्राह्मण बने। घर गृहस्थ में रहने से हर एक की अवस्था अपनी रहती है ना। ಬಾಬಾ ಹೇಳ್ತಾರೆ, ಸೂರ್ಯವಂಶದ ರಾಜ ರಾಣಿ ಪ್ರಜಾ ಎಲ್ಲರೂ ಇಲ್ಲಿಯೇ ತಯಾರಾಗಬೇಕು. ಅದಕ್ಕಾಗಿ ನಾವು ಎಷ್ಟೊಂದು ಸೇವೆ ಮಾಡಬೇಕು. ಈಗ ನಾವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ. ಗೃಹಸ್ಥದಲ್ಲಿ ಇದ್ದರೂ ಸಹ ನಮ್ಮ ಅವಸ್ಥೆ ಆ ಥರನೇ ಇರಬೇಕು. घर बार तो छोड़ना नहीं है। बाबा कहते घर में भल रहो, परंतु बुद्धि में यह निश्चय रखना है कि यह पुरानी दुनिया खत्म हुई पड़ी है. ಬಾಬಾ ಹೇಳ್ತಾರೆ, ನೀವು ಮನೆ ಬಿಟ್ಟು ಅಂತೂ ಬರುವಂತಿಲ್ಲ, ಮನೆಯಲ್ಲೇ ಇರಿ, ಆದರೆ ಬುದ್ಧಿಯಲ್ಲಿ ನಿಶ್ಚಯ ಇರಲಿ ಈ ಹಳೆ ಪ್ರಪಂಚ ನಾಶವಾಗಲಿದೆ ಅಂತ. हमारा अब बाप से काम है, यह भी जानते हैं कल्प पहले जिन्होंने यह ज्ञान लिया था वही लेंगे. ನಮ್ಮ ಕೆಲಸ ಇರೋದು ತಂದೆಯ ಜೊತೆಗೆ. ಕಲ್ಪದ ಹಿಂದೆಯೂ ನಾವು ಇದೇ ಜ್ಞಾನವನ್ನು ತಂದೆಯಿಂದ ಪಡ್ಕೊಂಡಿದ್ವಿ, ಇವತ್ತು ಪಡ್ಕೊಳ್ತಾ ಇದ್ದೀವಿ. सेकंड बाय सेकंड हू बहु रिपीट हो रहा है. आत्मा में ज्ञान है ना. ಕ್ಷಣ ಕ್ಷಣಕ್ಕೂ ಈ ನಾಟಕ ಮುಂದೆ ಓಡ್ತಾ ಇದೆ, ಪುನರಾವರ್ತನೆ ಆಗ್ತಾ ಇದೆ. ಆತ್ಮದಲ್ಲೂ ಜ್ಞಾನ ಇದೆ, ತಂದೆಯಲ್ಲೂ ಜ್ಞಾನ ಇದೆ. तुम बच्चों को भी बाप जैसा बनना है. बाप के पास भी ज्ञान है. सब पॉइंट धारण करनी. सब पॉइंट एक साथ तो नहीं समझाई जाती. लक्ष्य पक्का रखा जाता है. विनाश भी सामने खड़ा है. ಬಾಬಾ ಹೇಳುವ ಮುರಳಿಯಲ್ಲಿ ಆ ದಿನ ಯಾವ ಪಾಯಿಂಟ್ಸ್ಗಳು ಬಂದಿರ್ತವೆ ಅವುಗಳನ್ನು ಧಾರಣೆ ಮಾಡ್ಕೋಬೇಕು. ಎಲ್ಲ ಪಾಯಿಂಟ್ಸ್ಗಳನ್ನು ಒಂದೇ ದಿನ ಬಾಬಾ ಹೇಳೋದಿಲ್ಲ, ಸಮಯ ಬಂದಾಗ ಹೇಳ್ತಾರೆ. ಆದರೆ ನಮ್ಮ ಗುರಿ ಮಾತ್ರ ಪಕ್ಕಾ ಪಕ್ಕಾ ಇರಬೇಕು. ವಿನಾಶ ಎದುರಿಗೆ ನಿಂತಿದೆ. यह वही विनाश है. सत्य त्रेता में कोई लड़ाई आदि होती नहीं है. वह तो बाद में जब बहुत धर्म होते हैं, लश्कर बड़े होते हैं, तब लड़ाई शुरू होती है. ಸತ್ಯತ್ರೇತಾಯುಗದಲ್ಲಿ ಯಾವ ಯುದ್ಧಗಳೂ ನಡೆಯೋದಿಲ್ಲ. ಯಾವಾಗ ಅನೇಕ ಧರ್ಮಗಳು ಅನೇಕ ದೇಶಗಳು ಹುಟ್ಕೋತವೆ, ಎಲ್ಲ ದೇಶದವರು ತಮ್ಮ ತಮ್ಮ ಸೈನ್ಯ ರೆಡಿ ಮಾಡ್ತಾರೆ, ತಯಾರು ಮಾಡ್ತಾರೆ, ಆಗ ಯುದ್ಧಗಳು ಶುರು ಆಗ್ತವೆ. ಪಹಲೆ ಪಹಲೆ ಆತ್ಮಾಯಿ सतो प्रधान से उतरती फिर सतो रजो तमो में आती. यह सब बुद्धि में रखना है. कैसे राजधानी स्थापन हो रही, यहाँ बैठे हो तो यह बुद्धि में रखना है. शिव बाबा आकर हमको खजाना देते हैं जिसको बुद्धि में धारण करना है. ಮಧುಬನದಲ್ಲಿ ಕುತ್ಕೊಂಡಿರ್ತೀವಿ ಅಂದರೆ ಶಿವಬಾಬಾ ಬಂದು ಯಾವ ಖಜಾನೆಯನ್ನು ನಮಗೆ ಕೊಡ್ತಾರೆ ಅದನ್ನು ಸಂಪೂರ್ಣವಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡ್ಕೋಬೇಕು. अच्छे अच्छे बच्चे नोट्स लेते हैं. नोट्स लेना अच्छा है तो बुद्धि में टॉपिक्स आएगी. ಒಳ್ಳೊಳ್ಳೆ ಮಕ್ಕಳು ಯಾರಿರ್ತಾರೆ ಅವರು ಮುರಳಿಯ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೋತಾರೆ. ನೋಟ್ ಮಾಡ್ಕೊಳ್ಳೋದ್ರಿಂದ ಬುದ್ಧಿಯಲ್ಲಿ ಆ ವಿಷಯ ಉಳಿತದೆ. आज इस टॉपिक पर समझाएंगे. बाप कहते हैं हमने तुमको कितना खजाना दिया था. ಮುರಳಿಯ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿಕೊಂಡು ನೀವು ಭಾಷಣ ಮಾಡಲಿಕ್ಕೆ ವಿಷಯಗಳನ್ನು ತಯಾರು ಮಾಡಿಕೊಳ್ಳಿ. ಬಾಬಾ ಹೇಳ್ತಾರೆ, ನಾನಂತೂ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ಕೊಟ್ಟಿದ್ದೀನಿ.
ಅಪಾರವಾದ ಜ್ಞಾನ ಖಜಾನೆಯನ್ನು ಕೊಟ್ಟಿದ್ದೀನಿ. ಅದರಿಂದ ಆರಿಸ್ಕೊಂಡು ನೀವು ಜನರಿಗೆ ದಾನ ಮಾಡಿರಿ. सत्य त्रेता में तुम्हारे पास फिर अथाह धन था, फिर वाम मार्ग में जाने से कम होता गया. ಸಂಗಮ ಯುಗದಲ್ಲಿ ನಾನು ಜ್ಞಾನ ಖಜಾನೆಯನ್ನು ಕೊಡ್ತೀನಿ. ಸತ್ಯತ್ರೇತಾಯುಗದಲ್ಲಿ ಸ್ಥೂಲ ಖಜಾನೆಯನ್ನು ಕೊಡ್ತೀನಿ, ಸಂಪತ್ತನ್ನು ಕೊಡ್ತೀನಿ. ನಂತರ ದ್ವಾಪರ ಯುಗದಿಂದ ವಾಮ ಮಾರ್ಗದಲ್ಲಿ ಬಂದಾಗ ಆ ಖಜಾನೆಯನ್ನು ನೀವು ಕಳ್ಕೋತೀರಿ. ಖುಷಿ ಬಿ ಕಮ್ ಹೋತಿ ಗೈ. ನಿಮ್ಮ ಹತ್ತಿರ ಇರುವ ಐಶ್ವರ್ಯ, ವೈಭವ, ಸಂಪತ್ತು ಕಡಿಮೆ ಆಗ್ತದೆ. ನಿಮ್ಮಲ್ಲಿ ಇರುವ ಖುಷಿನೂ ಕಡಿಮೆ ಆಗ್ತಾ ಹೋಗ್ತದೆ. ಕುछ न कुछ विकर्म होने लगे, उतरते उतरते कलाएं कम होती जाती. सतो प्रधान सतो रजो तमो की स्टेजिस होती है ना. ನೀವು ಮಕ್ಕಳು ನಿಧಾನಕ್ಕೆ ಇಳಿತಾ ಇಳಿತಾ ವಿಕರ್ಮಗಳನ್ನು ಮಾಡಲಿಕ್ಕೆ ಶುರು ಮಾಡ್ತೀರಿ. ಸತೋ ಪ್ರಧಾನ ಇದ್ದವರು ಸತೋ ರಜೋ ತಮೋ ಗುಣದಲ್ಲಿ ಬಂದ್ಬಿಡ್ತೀರಿ. सतो से रजो में आते हैं तो ऐसे नहीं फट से आ जाते. तमो प्रधान में भी आहिस्ते आहिस्ते उतरते. ಸತೋಗುಣದಿಂದ ರಜೋಗುಣದಲ್ಲಿ ಬರುವಾಗ ತಕ್ಷಣ ಸತೋಗುಣದಲ್ಲಿ ಇದ್ದವರು ರಜೋ ಪ್ರಧಾನ ಆಗೋದಿಲ್ಲ. ನಿಧಾನಕ್ಕೆ ರಜೋಗುಣ ಬರ್ತಾ ಹೋಗ್ತದೆ. ರಜೋ ಸಾಮಾನ್ಯ ಸ್ಥಿತಿಗೆ ಬರ್ತೀರಿ. ದ್ವಾಪರದ ಕೊನೆಗೆ ರಜೋ ಪ್ರಧಾನ ಆಗಿಬಿಡ್ತೀರಿ. ಹಾಗೇನೆ ತಮೋಗುಣನೂ ತಕ್ಷಣ ಶುರು ಆಗೋದಿಲ್ಲ. ರಜೋಗುಣದಿಂದ ತಮೋಗುಣದಲ್ಲಿನೂ ನಿಧಾನಕ್ಕೆ ಬರ್ತೀರಿ. ಕೊನೆಗೆ ಸಂಪೂರ್ಣ ತಮೋ ಪ್ರಧಾನ ಆಗಿಬಿಡ್ತೀರಿ. फट से तमो प्रधान नहीं होंगे. धीरे धीरे सीढ़ी उतरते जाते कला कम होती है. ಇನ್ನೇನು ದ್ವಾಪರ ಯುಗದ ಕೊನೆ ದಿನ ರಜೋ ಪ್ರಧಾನ ಇದ್ದವರು ಕಲಿಯುಗದ ಮೊದಲನೇ ದಿನವೇ ತಮೋ ಪ್ರಧಾನ ಆಗೋದಿಲ್ಲ. ನಿಧಾನಕ್ಕೆ ಇಳಿತಾ ಇಳಿತಾ ಕೊನೆಗೆ ತಮೋ ಪ್ರಧಾನ ಆಗ್ತಾರೆ. ಕಲೆಗಳು ನಿಧಾನಕ್ಕೆ ಕಡಿಮೆ ಆಗ್ತವೆ. ಅಭಿ ಜಂಪ್ ಲಗಾನ. ಆದರೆ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗುವುದು ಮಾತ್ರ ಈ ಸಂಗಮ ಯುಗದ ಸ್ವಲ್ಪ ಸಮಯದಲ್ಲಿ ನಾವು ಆಗಬೇಕಾಗ್ತದೆ. ಇಲ್ಲಿ ನಾವು ಹಾರಬೇಕಾಗ್ತದೆ, ಜಂಪ್ ಮಾಡಬೇಕಾಗ್ತದೆ. ಇಸ್ಕೆ ಲಿಯೇ ಟೈಮ್ ಬಾಕಿ ಥೋಡಾ ಹೈ. ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಲಿಕ್ಕೆ ಸಮಯ ಬಹಳ ಕಡಿಮೆ ಸಿಗ್ತದೆ. ಗಾಯಾ ಹುವಾ ಹೇ ಚढ़े तो चाखे वैकुंठ रस, काम की चमाट लगती है तो एकदम चकनाचूर हो जाते. ಅದಕ್ಕೆ ಗಾಯನ ಇದೆ. ಏರಿದರೆ ವೈಕುಂಠ ರಸ ಪ್ರಾಪ್ತಿಯಾಗ್ತದೆ. ಕಾಮ ವಿಕಾರದಲ್ಲಿ ಬಿದ್ದು ಹೋದರೆ ಪುಡಿ ಪುಡಿಯಾಗಿ ಬಿಡ್ತೀರಿ ಅಂತ ಹೇಳ್ತಾರೆ ಬಾ. ಹಡ್ ಗುಡ್ ಟೂಟ್ ಜಾತೆ. ಜೈಸೆ ಕೋಯಿ ಮನುಷ್ಯ ಅಪನಾ ಜೀವ ಘಾತ ಕರ್ತೆ ಹೇನ. ಬಹಳ ಮೇಲಿನಿಂದ ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದರೆ ಅವನ ಮೂಳೆಗಳೆಲ್ಲ ಮುರಿದು ಹೋಗ್ತವೆ. ಹೇಗೆ ಮನುಷ್ಯರು ಜೀವಘಾತ ಮಾಡಿಕೊಳ್ಳೋದಕ್ಕಾಗಿ ಬೆಟ್ಟದ ಮೇಲಿನಿಂದ ಕೆಳಗೆ ಹಾರ್ತಾರೆ, ಹಾಗೆ ವಿಕಾರಕ್ಕೆ ವಶ ಆದವರು ಮೇಲಿನ ಶಿಖರದಿಂದ ಕೆಳಗೆ ಪಾತಾಳಕ್ಕೆ ಬಿದ್ದು ಹೋಗ್ತಾರೆ, ಪುಡಿ ಪುಡಿಯಾಗಿ ಬಿಡ್ತಾರೆ. ಅಂದರೆ ಅವರ ಹೆಸರು ಸಹ ಜ್ಞಾನ ಮಾರ್ಗದಲ್ಲಿ ಉಳಿಯೋದಿಲ್ಲ. आत्मघात नहीं जीवघात कहा जाता है. ऐसे यह भी आत्मा का घात हो जाता है कि कमाई सब खत्म हो जाती. ಹೊರಗಿನ ಜನ ಏನೋ ದೇಹ ಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ಆತ್ಮಹತ್ಯೆ ಆತ್ಮಘಾತ ಅಂತ ಹೇಳೋದು ಸರಿಯಲ್ಲ. ಅದು ಜೀವಘಾತ ಆಗಿರ್ತದೆ.
ಆದರೆ ಇಲ್ಲಿ ನೀವು ಮಕ್ಕಳು ಉನ್ನತ ಸ್ಥಿತಿಯಿಂದ ಸಂಪೂರ್ಣ ಕೆಳಗಿನ ಸ್ಥಿತಿಗೆ ಏನು ಬಿದ್ದು ಹೋಗ್ತೀರಿ. ಇದು ನಿಜವಾದ ಆತ್ಮಘಾತ ಆಗಿರ್ತದೆ. ಯಾಕೆ ಅಂದರೆ ಮಾಡಿದ ಸಂಪಾದನೆಯನ್ನು ಸಂಪೂರ್ಣವಾಗಿ ಕಳ್ಕೊಂಡು ಬಿಡ್ತೀರಿ. ಆತ್ಮಕ್ಕೆ ಘಾತ ಮಾಡ್ತೀರಿ, ಮೋಸ ಮಾಡ್ತೀರಿ. यहाँ तो बाप से वर्षा पाना है, बाप को याद करना है, क्योंकि बाप से बादशाही मिलती है. अपने से पूछना है कि हमने बाप को याद कर भविष्य के लिए कितनी कमाई की. ಪ್ರತಿಯೊಬ್ಬರೂ ನಿಮಗೆ ನೀವೇ ಕೇಳ್ಕೊಳ್ಳಿ, ತಂದೆಯ ನೆನಪು ಮಾಡಿ ಭವಿಷ್ಯಕ್ಕಾಗಿ ಎಷ್ಟು ಸಂಪಾದನೆ ನೀವು ಮಾಡಿಕೊಂಡಿದ್ದೀರಿ. ಕಿತನೆ ಅಂಧೋಂಕಿ ಲಾಠಿ ಬನೆ. ಎಷ್ಟು ಜನ ಅಜ್ಞಾನದ ಕುರುಡರಿಗೆ ಊರ್ಗೋಲಾಗಿ ದಾರಿ ತೋರಿಸಿದ್ದೀರಿ. घर घर में पैगाम देना है कि यह पुरानी दुनिया बदल रही है. बाप नई दुनिया के लिए राजयोग सिखा रहे. ಮನೆ ಮನೆಗೂ ಹೋಗಿ ಸಂದೇಶ ಕೊಡಿ, ಈ ಹಳೆ ಪ್ರಪಂಚ ಬದಲಾಗ್ತಾ ಇದೆ. ಹೊಸ ಪ್ರಪಂಚದ ಸ್ಥಾಪನೆಗಾಗಿ ಬಾಬಾ ರಾಜಯೋಗ ಕಲಿಸ್ತಾ ಇದ್ದಾರೆ. सीढ़ी में दिखाया है, यह बनाने में मेहनत लगती है. सारा दिन ख्यालात चलता रहता है कि ऐसा सहज बनावे जो कोई समझ जाए, सारी दुनिया तो नहीं आएंगी. ಬಾಬಾ ಹೇಳ್ತಾರೆ, ಏಣಿಯಲ್ಲಿ ತೋರಿಸಿದ್ದಾರೆ, ಭಾರತದಲ್ಲಿ ಮಾತ್ರ ಸತ್ಯತ್ರೇತಾಯುಗ ಇರ್ತದೆ ಮತ್ತು ಆ ಸತ್ಯತ್ರೇತಾಯುಗದಲ್ಲಿ ಇಡೀ ಜಗತ್ತಿನ ಆತ್ಮರು ಬರೋದಿಲ್ಲ ಅನ್ನೋದು. ಅದನ್ನು ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ನೀವು ತೋರಿಸಬೇಕು. ದೇವತಾ ಧರ್ಮ ವಾಲೆ ಹಿ ಆಯೇಂಗೆ तो तुम्हारी सर्विस तो बहुत चलनी चाहिए. ದೇವತಾ ಧರ್ಮಕ್ಕೆ ಬರೋರು ಮಾತ್ರ ಸತ್ಯತ್ರೇತಾಯುಗದಲ್ಲಿ ಬರ್ತಾರೆ ಅನ್ನೋ ವಿಚಾರ ಏಣಿಯ ಚಿತ್ರದ ಮೂಲಕ ಸ್ಪಷ್ಟವಾಗಿ ನೀವು ತಿಳಿಸ್ಬೇಕು. ಅದಕ್ಕಾಗಿ ಚಿತ್ರಗಳನ್ನು ತಯಾರು ಮಾಡೋರು ಪರಿಶ್ರಮ ಪಟ್ಟು ವಿಚಾರ ಮಾಡಿ ಚಿತ್ರಗಳನ್ನು ತಯಾರು ಮಾಡಬೇಕು. तुम जानते हो हमारा क्लास कब तक चलेगा. वह तो लाखों वर्ष कल्प की आयु समझते, तो शास्त्र आदि सुनाते ही रहते. समझते हैं जब अंत्य होगा तब सबका सद्गति दाता आएगा. ನಮಗೆ ಮಾತ್ರ ಗೊತ್ತಿದೆ ನಮ್ಮ ಶಾಲೆ ನಮ್ಮ ಕ್ಲಾಸು ಎಲ್ಲಿವರೆಗೆ ನಡೆಯಲಿದೆ ಅಂತ. ಹೊರಗಿನವರು ಇನ್ನೂ ಲಕ್ಷಾಂತರ ವರ್ಷಗಳವರೆಗೆ ಈ ಕಲಿಯುಗ ಇರ್ತದೆ ಅಂತ ತಿಳ್ಕೊಂಡಿದ್ದಾರೆ. ಆದ್ದರಿಂದ ಪ್ರತಿದಿನ ಶಾಸ್ತ್ರ ಪುರಾಣ ಕೇಳ್ತಾನೇ ಇದ್ದಾರೆ. ತಿಳ್ಕೊಂಡಿದ್ದಾರೆ ಎಲ್ಲರ ಅಂತ್ಯ ಬಂದಾಗ ಪರಮಾತ್ಮ ಬಂದು ಸದ್ಗತಿ ಕೊಡ್ತಾನೆ, ಸದ್ಗತಿ ದಾತ ಬರ್ತಾನೆ ಅಂಥೇಳಿ. ಫಿರ್ ಜೋ ಹಮಾರೆ ಚೇಲೆ ಹೇ उनकी गति हो जाएगी, फिर हम भी जाकर ज्योति में समा जाएंगे. परंतु ऐसा तो है नहीं. ದೊಡ್ಡ ದೊಡ್ಡ ಗುರುಗಳು ಸಹ ಅದೇ ಥರ ತಿಳ್ಕೊಂಡಿದ್ದಾರೆ. ಕೊನೆ ಸಮಯದಲ್ಲಿ ಪರಮಾತ್ಮ ಬರ್ತಾನೆ, ಅವನ ಮೂಲಕ ನಮ್ಮ ಶಿಷ್ಯರಿಗೆ ಗತಿ ಸಿಗ್ತದೆ ಮತ್ತು ನಾವೆಲ್ಲ ಗುರುಗಳು ಜ್ಯೋತಿ ಹೋಗಿ ಆ ಮಹಾಜ್ಯೋತಿಯಲ್ಲಿ ಸೇರ್ಕೊಂಡು ಬಿಡ್ತೀವಿ. ಆದರೆ ಈ ಥರ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ತುಮ್ ಜಾನ್ತೆ ಹೋ हम अमर बाप द्वारा सच्ची सच्ची अमर कथा सुन रहे. अमर बाबा जो कहते हैं वह मानना भी चाहिए. सिर्फ कहते मुझे याद करो और पवित्र बनो. ಅಮರ ತಂದೆಯಿಂದ ಸತ್ಯ ಸತ್ಯ ಅಮರ ಕಥೆಯನ್ನು ನೀವು ಕೇಳ್ತಾ ಇದ್ದೀರಿ ಅಂದ ಮೇಲೆ ಅಮರ ತಂದೆ ಹೇಳುವುದನ್ನು ನೀವು ಒಪ್ಕೊಳ್ಬೇಕಲ್ವ. ಸಿರ್ಫ ಕಹತೆ ಮುझे ಯಾದ್ ಕರೋ ಔರ್ ಪವಿತ್ರ ಬನು. ಆ ಅಮರ ತಂದೆ
ಸಂಗಮ ಯುಗದಲ್ಲಿ ಒಂದೇ ಒಂದು ಮಾತನ್ನು ಪುನಃ ಪುನಃ ಹೇಳ್ತಾನೆ, ಮಕ್ಕಳೇ ನನ್ನನ್ನು ನೆನಪು ಮಾಡ್ರಿ ಮತ್ತು ಪವಿತ್ರ ಆಗ್ರಿ. नहीं तो बहुत सजाए खानी पड़ेगी, पद भी कम मिलेगा, ಸರ್ವಿಸ್ ವೇ ಮೆಹನತ್ ಕರ್ನಿ. ನನ್ನ ಆದೇಶದ ಪಾಲನೆ ಮಾಡದಿದ್ದರೆ ಬಹಳ ಶಿಕ್ಷೆಗೆ ಗುರಿ ಆಗ್ತೀರಿ, ಪದವಿಯೂ ಸಹ ಕಡಿಮೆ ಆಗ್ತದೆ. ಅದಕ್ಕಾಗಿ ಒಂದು ಬಾಬೋರ್ನ ನೆನಪು ಮಾಡಬೇಕು, ಎರಡನೇದು ಪವಿತ್ರ ಆಗಬೇಕು, ಮೂರನೇದು ಸೇವೆಗಾಗಿ ಪರಿಶ್ರಮ ಪಡಬೇಕು. जैसे ददीची ऋषि का मिसाल है, हड्डियाँ भी सर्विस में दे दी, अपने शरीर का भी ख्याल नहीं करके सर्विस में रहना है. इसको कहा जाता है हड्डी सर्विस, और दूसरा है रूहानी हड्डी सर्विस. रूहानी सर्विस वाले रूहानी नॉलेज ही सुनाते रहेंगे. ಬಾಬಾ ಹೇಳ್ತಾರೆ, ದದೀಚಿ ಋಷಿಯಂತೆ ನಿಮ್ಮ ದೇಹದ ಬಗ್ಗೆನೂ ವಿಚಾರ ಮಾಡದೆ ದೈಹಿಕ ಶ್ರಮದಿಂದನೂ ಸೇವೆ ಮಾಡುವುದು, ಇದಕ್ಕೆ ಹೇಳಲಾಗ್ತದೆ ಹಡ್ಡಿ ಸೇವೆ ಅಂತ. ಅಂದರೆ ಸ್ಥೂಲ ಸೇವೆ ಮಾಡುವುದು. ಎರಡನೇದು ಜ್ಞಾನ ಹೇಳುವಂಥ ಸೇವೆಯಲ್ಲೂ ಸಹ ಸದಾ ನಿರಂತರವಾಗಿ ಸೇವೆ ಮಾಡ್ತಿದ್ರೆ ಅದು ಹಡ್ಡಿ ಸೇವೆನೇ. ಹೀಗೆ ಸೇವಾಧಾರಿ ಮಕ್ಕಳಿಗೆ ಜ್ಞಾನಧನವನ್ನು ದಾನ ಮಾಡ್ತಿದ್ರೆ ಖುಷಿ ಆಗ್ತಿರ್ತದೆ, ಅವರು ಖುಷಿಯಲ್ಲಿ ಕುಣಿತಾ ಇರ್ತಾರೆ. ಜ್ಞಾನ धन दान करते खुशी में नाचते रहे. दुनिया में जो मनुष्य सर्विस करते हैं वह है जिस्मानी. शास्त्र सुनाते वह कोई रूहानी सर्विस नहीं है. रूहानी सर्विस सिर्फ बाप ही सिखलाते. ಪ್ರಪಂಚದಲ್ಲಿ ಸಮಾಜ ಸೇವೆ ಅಂತೇನು ಮಾಡ್ತಾ ಇದ್ದಾರೆ, ಅವರು ದೇಹಧಾರಿಗಳ ಸೇವೆ ಮಾಡ್ತಾ ಇದ್ದಾರೆ, ಆತ್ಮಗಳ ಸೇವೆ ಮಾಡ್ತಿಲ್ಲ. ಆದರೆ ನೀವು ಮಕ್ಕಳು ಆತ್ಮಿಕ ಸೇವೆ ಮಾಡ್ತಾ ಇದ್ದೀರಿ. ಈ ಆತ್ಮಿಕ ಸೇವೆಯನ್ನು ಬಾಬಾ ಮಾತ್ರ ಕಲಿಸ್ತಾರೆ. स्पिरिचुअल बाप ही आकर स्पिरिचुअल बच्चों को पढ़ाते. ಪಾರಲೌಕಿಕ ತಂದೆ ಬಂದು ಪಾರಲೌಕಿಕ ಮಕ್ಕಳು ಅಂದರೆ ಆತ್ಮರಿಗೆ ಓದಿಸ್ತಾರೆ. तुम अब तैयारी कर रहे हो सतयुग नई दुनिया में जाने के लिए. वहाँ तुमसे कोई विकर्म नहीं होगा, वह है राम राज्य. वहाँ होते ही है थोड़े, वह थोड़े मनुष्य आकर पढ़ेंगे. ನೀವೀಗ ಸತ್ಯಯುಗದ ಹೊಸ ಪ್ರಪಂಚಕ್ಕೆ ಹೋಗುವುದಕ್ಕಾಗಿ ತಯಾರಾಗ್ತಿದ್ದೀರಿ. ಆದ್ದರಿಂದ ನೀವು ಇಲ್ಲೂ ವಿಕರ್ಮ ಮಾಡೋದಿಲ್ಲ, ಅಲ್ಲೂ ವಿಕರ್ಮ ಮಾಡೋದಿಲ್ಲ. ಆ ರಾಮರಾಜ್ಯದಲ್ಲಿ ಬಹಳ ಕಡಿಮೆ ಜನ ಇರ್ತಾರೆ. ಆದ್ದರಿಂದ ಕಡಿಮೆ ಜನನೇ ಬಂದು ಇಲ್ಲಿ ಜ್ಞಾನ ಕೇಳ್ತಾರೆ. ಅಭಿ ತೋ ರಾವಣ राज्य में सब दुखी है ना. यह सारी नॉलेज तुम्हारी बुद्धि में है नंबरवार पुरुषार्थ अनुसार. इस सीडी के चित्र में ही सारी नॉलेज आ जाती. ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ದುಃಖಿ ಇದ್ದಾರೆ. ಏಣಿಯ ಚಿತ್ರದಲ್ಲಿ ಈ ಸಂಪೂರ್ಣ ಜ್ಞಾನ ಬಂದ್ಬಿಡ್ತದೆ. ಮಕ್ಕಳ ಬುದ್ಧಿಯಲ್ಲಿ ಈ ಜ್ಞಾನ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ಇದೆ. यह चित्र बनाने के लिए मशीनरी चाहिए. उस गवर्नमेंट की रोज अखबारें कितनी छपती है, कितनी कारोबार चलती है. यहाँ तो सब हाथ से बनाना पड़ता है. ಒಳ್ಳೊಳ್ಳೆ ಚಿತ್ರಗಳನ್ನು ತಯಾರು ಮಾಡಬೇಕು ಅಂದರೆ ಯಂತ್ರಗಳು ಬೇಕು. ಬಾಬಾ ಹೇಳ್ತಾರೆ, ಆ ಸರ್ಕಾರದ ಸಮಾಚಾರಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಎಷ್ಟು ದೊಡ್ಡ ಕೆಲಸ ನಡೀತಾ ಇರ್ತದೆ, ಎಷ್ಟು ಯಂತ್ರಗಳು ಇರ್ತವೆ. ಯಂತ್ರಗಳ ಮೂಲಕ ಪ್ರಿಂಟ್ ಮಾಡ್ತಾರೆ. ಆದರೆ ಇಲ್ಲಿ ಬಾಬನ ಮಕ್ಕಳು ಎಲ್ಲವನ್ನೂ ಸಹ ತಮ್ಮ ಕೈಯಿಂದನೇ ಮಾಡ್ತಾರೆ. ಯಜ್ಞದ ಪ್ರಾರಂಭದಲ್ಲಿ
ಕೈಯಿಂದನೇ ಚಿತ್ರಗಳನ್ನು ಬರೆದಿದ್ರು. ಬಾಪ್ ಕಹತೆ ಹೇ ಯಹ ಅಂತಿಮ್ ಜನ್ಮ್ ಪವಿತ್ರ ಬನೋ तो पवित्र दुनिया के मालिक बनोगे. यह नॉलेज कोई के पास नहीं है. कहेंगे इस सीढ़ी में और धर्मों का समाचार कहाँ है. वह भी इस गोले में लगा हुआ है. वह नई दुनिया में तो आते ही नहीं. उन्हों को शांति मिलती. भारतवासी ही स्वर्ग में थे ना. भारत में ही बाप राजयोग सिखलाने आते हैं. इसलिए भारत का प्राचीन राजयोग सब पसंद करते. ಏಣಿಯ ಚಿತ್ರದಲ್ಲಿ ಎಲ್ಲ ಧರ್ಮಗಳ ವಿಚಾರ ಬರೋದಿಲ್ಲ. ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಬರುತ್ತೆ. ಏಣಿಯ ಚಿತ್ರದಲ್ಲಿ ಯಾಕೆ ಬರೋದಿಲ್ಲ ಅಂದರೆ ಅದು ಭಾರತದ ಉತ್ಥಾನ ಮತ್ತು ಪತನದ ಕಥೆಯಾಗಿದೆ. ಹೊಸ ಪ್ರಪಂಚದಲ್ಲಿ ಬರೋರೇ ಭಾರತವಾಸಿಗಳು. ಯಾಕೆ ಅಂದರೆ ಭಾರತದಲ್ಲಿಯೇ ಬಾಬಾ ಬಂದು ರಾಜಯೋಗ ಕಲಿಸ್ತಾರೆ. ಭಾರತದ ಈ ಪ್ರಾಚೀನ ಯೋಗವೂ ಸಹ ಪ್ರಸಿದ್ಧಿಯಾಗಿದೆ. ಎಲ್ಲರೂ ಇದನ್ನು ಕಲೀಲಿಕ್ಕೆ ಇಷ್ಟಪಡ್ತಾರೆ. ಇಸ್ ಚಿತ್ರ ಸೇವ ಖುದ್ ಹಿ ಸಮझ ಜಾಯೆಂಗೆ ಬರೋಬರ್ ನೈ ದುನಿಯಾ ಮೇ ಸಿರ್ಫ್ ಭಾರತ್ ಹಿ ಥಾ. ಏಣಿಯ ಚಿತ್ರ ನೋಡಿದರೆ ಎಲ್ಲರಿಗೂ ಅರ್ಥ ಆಗಿಬಿಡ್ತದೆ, ಹೊಸ ಪ್ರಪಂಚದಲ್ಲಿ ಕೇವಲ ಭಾರತ ದೇಶ ಮಾತ್ರ ಇತ್ತು ಅಂತ. अपने धर्म को भी समझ जाएंगे. जैसे क्राइस्ट आया धर्म स्थापन करने, इस समय वह भी बेगर रूप में है. सभी तमो प्रधान है. ಇತರ ಧರ್ಮದವರು ತಮ್ಮ ಧರ್ಮದ ಬಗ್ಗೆನೂ ತಿಳ್ಕೊಂಡು ಬಿಡ್ತಾರೆ. ಹೇಗೆ ಕ್ರಿಸ್ತ ಬರ್ತಾನೆ, ಕ್ರಿಶ್ಚಿಯನ್ ಧರ್ಮದ ಸ್ಥಾಪನೆ ಮಾಡ್ತಾನೆ, ನಂತರ ಅವನು ಪುನರ್ಜನ್ಮದಲ್ಲಿ ಬಂದು ಈಗ ಭಿಕ್ಷುಕನ ರೂಪದಲ್ಲಿ ಇದ್ದಾನೆ ಅಂತ ಎಲ್ಲರೂ ಒಪ್ಕೊಳ್ತಾರೆ. ಯಾಕೆ ಅಂದರೆ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ. ಆದ್ದರಿಂದ ಹೇಳ್ತಾರೆ ಕ್ರಿಸ್ತನು ಬೆಗ್ಗರ್ ರೂಪದಲ್ಲಿ ಇದ್ದಾನೆ ಅಂತ. ಯ ರಚತಾ और रचना की कितनी बड़ी नॉलेज. तुम कह सकते हो हमको किसी के पैसे की दरकार नहीं है. पैसा हम क्या करेंगे. तुम यह सुनो और दूसरों को सुनाने के लिए यह ಚಿತ್ರ ಆದಿ ಛಪಾವ್. ನೀವು ಜನರಿಗೆ ಹೇಳ್ಬೋದು, ನಮಗೆ ಹಣ ಬೇಕಿಲ್ಲ, ಹಣ ತಗೊಂಡು ನಾವೇನು ಮಾಡೋಣ, ನೀವು ಈ ಜ್ಞಾನ ಕೇಳ್ರಿ, ಜನರಿಗೆ ಈ ಜ್ಞಾನ ಹೇಳೋದಾದರೆ ಈ ಥರದ ಚಿತ್ರಗಳನ್ನು ಪ್ರಿಂಟ್ ಮಾಡಿರಿ. ಇನ್ ಚಿತ್ರೋं से काम लेना है. हॉल बनाओ जहाँ यह नॉलेज सुनाई जाए. ಈ ಚಿತ್ರಗಳನ್ನು ತಯಾರು ಮಾಡುವಂತಹ ಸೇವೆ ಮಾಡಿರಿ. ಹಣ ಇದ್ದವರು ಒಂದು ಹಾಲನ್ನು ತಯಾರು ಮಾಡಿರಿ. ಆ ಹಾಲಲ್ಲಿ ಅನೇಕರಿಗೆ ಜ್ಞಾನ ತಿಳಿಸ್ಬೋದು. ಬಾಕಿ ಹಮ್ ಪೈಸಾ ಲೇಕರ್ ಕ್ಯಾ ಕರೆಂಗೆ. ಯಾರು ಸಹಯೋಗ ಕೇಳ್ತಾರೆ ಅವ್ರಿಗೆ ಈ ಥರ ನೀವು ಹೇಳ್ಬೋದು, ನೋಡಿ ಇಂಥ ಚಿತ್ರಗಳನ್ನು ಪ್ರಿಂಟ್ ಮಾಡಿ ಕೊಡ್ರಿ, ಕರಪತ್ರಗಳನ್ನು ಪ್ರಿಂಟ್ ಮಾಡಿ ಕೊಡ್ರಿ, ಇಲ್ಲ ಒಂದು ಸಭಾಗೃಹದ ವ್ಯವಸ್ಥೆ ಮಾಡಿ ಕೊಡ್ರಿ, ಅಲ್ಲಿ ನಾವು ಬಂದವ್ರಿಗೆ ಜ್ಞಾನ ತಿಳಿಸ್ತೀವಿ ಅಂತ ಹೇಳಬಹುದು. ಬಾಕಿ ಹಣ ತಗೊಂಡು ನಾವೇನು ಮಾಡೋಣ. तुम्हारे ही घर का कल्याण होना है. तुम सिर्फ प्रबंध करो, बहुत आकर सुनेंगे. ನಿಮ್ಮ ಹತ್ರ ಜಾಗ ಇದ್ದರೆ, ದೊಡ್ಡ ಮನೆ ಇದ್ದರೆ ಅಲ್ಲಿ ವ್ಯವಸ್ಥೆ ಮಾಡಿರಿ, ಅನೇಕರು ಬಂದು ಅಲ್ಲಿ ಜ್ಞಾನ ಕೇಳಲಿ. ರಚನಾ और रचता की नॉलेज तो बड़ी अच्छी. ರಚಯಿತ ಮತ್ತು ರಚನೆಯ ಜ್ಞಾನ ಬಹಳ ಚೆನ್ನಾಗಿದೆ. यह मनुष्यों को ही समझानी. विलायत वाले यह नॉलेज सुनकर बहुत पसंद करें, बहुत खुश होंगे. समझेंगे हम भी बाप के साथ योग लगाएंगे तो विकर्म विनाश हो जाएंगे. ಮುಂದೆ ವಿದೇಶದ ಜನನೂ ಈ ಜ್ಞಾನ ಕೇಳೋರಿದ್ದಾರೆ, ಇಷ್ಟಪಡೋರಿದ್ದಾರೆ. ಜ್ಞಾನ ಕೇಳಿ ಅವ್ರು ಬಹಳ ಖುಷಿ ಆಗ್ತಾರೆ.
ತಿಳ್ಕೊತಾರೆ ನಾವು ಪರಮಾತ್ಮನ ನೆನಪು ಮಾಡಿ ನಮ್ಮ ವಿಕರ್ಮಗಳನ್ನು ನಾಶ ಮಾಡ್ಕೊಳ್ತೀವಿ ಅಂತ. सबको बाप का परिचय देना है. समझेंगे या नॉलेज गॉड फादर के सिवाय कोई दे न सके. कहते हैं खुदा ने बहिष्ठ स्थापन किया, परंतु वह कैसे आते हैं यह किसको पता नहीं है. तुम्हारी बातें सुनकर बहुत खुश होंगे. ಎಲ್ಲರಿಗೂ ನೀವು ತಂದೆಯ ಪರಿಚಯ ಕೊಡಬೇಕು. ಆಗ ಎಲ್ಲರಿಗೂ ಗೊತ್ತಾಗ್ತದೆ ಪರಮಪಿತ ಪರಮಾತ್ಮ ತಂದೆಯ ವಿನಃ ಇಂತಹ ಜ್ಞಾನ ಯಾರಿಂದನೂ ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಖುದಾ ಪರಮಾತ್ಮನೇ ಬಂದು ಸ್ವರ್ಗದ ಸ್ಥಾಪನೆ ಮಾಡಿದ್ದ, ಈಗ ಮತ್ತೆ ಬಂದು ಮಾಡ್ತಿದ್ದಾನೆ ಎಂಬ ವಿಚಾರ ಕೇಳಿದಾಗ ಬೇರೆ ಧರ್ಮದವ್ರಿಗೂ ಸಹ ಖುಷಿ ಆಗ್ತದೆ. ಫಿರ್ ಪುರುಷಾರ್ಥ ಕರ್ ಯೋಗ सीखेंगे. तमो प्रधान से सतो प्रधान बनने के लिए ಪುರುಷಾರ್ಥ ಕರೆ. ಅವರಲ್ಲೂ ಸಹ ಕೆಲವರು ಬಂದು ಒಳ್ಳೆಯ ಪುರುಷಾರ್ಥ ಮಾಡಬಹುದು, ಯೋಗ ಕಲಿಬಹುದು. ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಲಿಕ್ಕೆ ಪುರುಷಾರ್ಥನೂ ಅವರು ಮಾಡಬಹುದು. सर्विस के लिए बहुत ख्याल करना चाहिए. भारत में हुनर दिखाए तब बाहर भेजेंगे. यह मनुष्य जानेंगे नई दुनिया बनने में कोई देर थोड़े ही लगती. कहाँ भी अर्थक्वेक आदि होती है, 2-3 वर्ष में एकदम नए मकान बन जाते हैं. ಸೇವೆಯ ಬಗ್ಗೆ ನೀವು ಬಹಳ ವಿಚಾರ ಮಾಡಬೇಕು. ಭಾರತದಲ್ಲಿ ನಿಮ್ಮ ಸೇವೆಯ ಒಂದು ವಿಶೇಷತೆಯನ್ನು ಕಲೆಯನ್ನು ತೋರಿಸಿದರೆ ಅಂಥ ಸೇವಾದಾರಿಗಳಿಗೆ ಬಾಬಾ ಹೊರದೇಶಕ್ಕೂ ಕಳಿಸ್ತಾರೆ. ವಿನಾಶದ ನಂತರ ಹೊಸ ಪ್ರಪಂಚದ ಸ್ಥಾಪನೆಗೆ ಹೆಚ್ಚಿನ ಸಮಯ ಬೇಕಿಲ್ಲ. ಹೇಗೆ ಒಂದು ಕಡೆ ಭೂಕಂಪ ಆಗಿರ್ತದೆ, 2-3 ವರ್ಷಗಳಲ್ಲಿನೇ ಮತ್ತೆ ಅಲ್ಲಿ ಹೊಸ ಮನೆಗಳನ್ನು ತಯಾರು ಮಾಡ್ತಾರೆ, ಹೊಸ ನಗರವನ್ನೇ तैयार ಮಾಡ್ತಾರೆ. जितना बहुत कारीगर होंगे उतना जल्दी मकान बनेंगे. 1 मास में भी मकान बना सकते. ಎಷ್ಟೋ ಸ್ಥಳಗಳಲ್ಲಿ ಭೂಕಂಪ ಆಗಿ ಇಡೀ ನಗರನೇ ನಾಶ ಆಗಿರ್ತದೆ. ಆದರೆ ಮುಂದೆ 2-3 ವರ್ಷಗಳಲ್ಲಿನೇ ಪುನಃ ಅಲ್ಲಿ ಹೊಸ ಹೊಸ ಮನೆಗಳನ್ನು ಕಟ್ಟಿಸ್ತಾರೆ, ಮತ್ತೆ ಆ ನಗರವನ್ನು ತಯಾರು ಮಾಡ್ತಾರೆ. ಇತ್ತೀಚೆಗೆ ಅಂತೂ ಮಕಾನ್ ದೇಖೋ ಕೈಸೆ ಬಂತೆ ಹೇ ಮಿನಿಟ್ ಮೋಟರ್, 1-2 ತಿಂಗಳಲ್ಲಿನೇ ಮನೆಗಳು ತಯಾರಾಗಿ ಬಿಡ್ತವೆ. ತೋ ಸ್ವರ್ಗ ಮೇ ಕಿತನಾ ಜಲ್ದಿ ಬಂತೆ ಹೋಗಿ. ಇತ್ತೀಚೆಗೆ ನೀವು ನೋಡ್ತೀರಿ ಎಷ್ಟು ಬೇಗ ಬೇಗ ಕಟ್ಟಡಗಳನ್ನು ಕಟ್ತಾರೆ. ಆ ಥರನೇ ಸ್ವರ್ಗದಲ್ಲೂ ಸಹ ಬೇಗ ಬೇಗ ನಿಮ್ಮ ಅರಮನೆಗಳನ್ನು ಕಟ್ತಾರೆ. सोना चांदी बहुत तुम्हारे को मिल जाता है. खानियों से सोना चांदी हीरे आदि ले आते. हुनर तो सब सीख रहे. ಸತ್ಯಯುಗದಲ್ಲಿ ಎಲ್ಲ ಗಣಿಗಳು ಭರ್ಪೂರಾಗ್ಬಿಡ್ತವೆ. ಗಣಿಗಳಿಂದ ಬಂಗಾರ ಬೆಳ್ಳಿ ವಜ್ರಗಳನ್ನು ತಗೊಂಡು ಬಂದು ಮನೆಗಳನ್ನು ಕಟ್ತಾರೆ. ಮನೆ ಕಟ್ಟುವಂತಹ ಕಲೆ ಏನಿದೆ ಅದು ಇಲ್ಲಿಂದನೇ ಕಲ್ತ್ಕೊಂಡು ಹೋಗ್ತಾರೆ. ವಿಜ್ಞಾನಿಗಳು ಹೋಗಿ ಅಲ್ಲಿ ನಿಮ್ಮ ರಾಜಧಾನಿಯನ್ನು ತಯಾರು ಮಾಡಿ ಕೊಡ್ತಾರೆ. ಯಹಿ ಸೈನ್ಸ್ ಫಿರ್ ವहाँ भी काम आएगी. साइंस का कितना घमंड है. यहाँ सीखने वाले वहाँ दूसरा जन्म ले काम में आएगी. उस समय तो सारी दुनिया नई हो जाती. रावण राज्य ही खत्म हो जाता है. ಇಲ್ಲಿಯ ವಿಜ್ಞಾನಿಗಳು 2ನೇ ಜನ್ಮದಲ್ಲಿ ಬಂದು ನಿಮಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಡ್ತಾರೆ. ಹೊಸ ಪ್ರಪಂಚ ಅಂದರೆ ಎಲ್ಲವೂ ಹೊಸದಾಗಿರ್ತದೆ. ಈ ರಾವಣ ರಾಜ್ಯನೇ ಸಂಪೂರ್ಣ ನಾಶವಾಗಲಿದೆ. 5 तत्व भी कायदे मुजीब सर्विस में रहते. स्वर्ग बन जाता है, वहाँ कोई उपद्रव नहीं होता. 5 ತತ್ವಗಳು ಸಹ ನಿಮ್ಮ ಸೇವೆಯಲ್ಲಿ ಹಾಜರಾಗ್ತವೆ.
ನಿಯಮಬದ್ಧವಾಗಿ ನಡೀತವೆ. ಸ್ವರ್ಗ ಬಂದ್ಬಿಡ್ತದೆ. ಅಲ್ಲಿ ಯಾರಿಗೂ ಯಾರಿಂದನೂ ಉಪದ್ರವ ಇರೋದಿಲ್ಲ, ತೊಂದರೆ ಇರೋದಿಲ್ಲ, ಕಷ್ಟ ಇರೋದಿಲ್ಲ. रावण राज्य ही नहीं, सभी सतो प्रधान. सबसे अच्छी बात है कि बाप से बहुत लव होना चाहिए. ಅಂಥ ಸ್ವರ್ಗಕ್ಕೆ ನಾವು ಹೋಗಬೇಕಾದ್ರೆ ಸಂಗಮ ಯುಗದಲ್ಲಿ ನಮಗೆ ತಂದೆಯ ಮೇಲೆ ಬಹಳ ಬಹಳ ಪ್ರೀತಿ ಇರಬೇಕು. ಬಾಪ್ जो फुरना देते हैं उसको धारण करना है और दूसरों को दान देना है. ಬಾಬಾ ಯಾವ ಸೇವೆಗಾಗಿ ನಮ್ಮಲ್ಲಿ ಉತ್ಸಾಹ ತುಂಬುತ್ತಾ ಇದ್ದಾರೆ ಅದನ್ನು ಧಾರಣೆ ಮಾಡಿಕೊಂಡು, ಜ್ಞಾನ ಧನ ಏನು ಕೊಡ್ತಾ ಇದ್ದಾರೆ ಅದನ್ನು ಧಾರಣೆ ಮಾಡಿಕೊಂಡು ಅನೇಕರಿಗೆ ನಾವು ದಾನ ಕೊಡಬೇಕು. ಜಿತನಾ ದಾನ್ ದೇಂಗೆ ಉತನಾ ಇಕಟ್ಟಾ ಹೋ ಜಾಯೇಗ. ಎಷ್ಟೆಷ್ಟು ಜ್ಞಾನ ಧನವನ್ನು ದಾನ ಕೊಡ್ತೀರಿ ಅಷ್ಟಷ್ಟು ನಿಮ್ಮ ಪ್ರಾಪ್ತಿ ಜಮಾ ಆಗ್ತಾ ಹೋಗ್ತದೆ. ಸರ್ವಿಸ್ ಹಿ ನಹಿ ಕರೆಂಗೆ ತೋ ಧಾರಣಾ ಕೈಸೆ ಹೋಗಿ. ಸೇವೆ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ಧಾರಣೆ ಪಕ್ಕಾ ಆಗ್ತದೆ. ಸೇವೆನೇ ಮಾಡಿಲ್ಲ ಅಂದರೆ ಧಾರಣೆ ಹೇಗಾಗ್ತದೆ? ಸರ್ವಿಸ್ ಮೇ ಬುದ್ಧಿ ಚಲ್ನಿ ಚಾಯಿ. सर्विस तो बहुत ढेर हो सकती, कोई करते रहे. दिन प्रतिदिन उन्नति को पाना है, अपनी भी उन्नति करनी. ಸೇವೆಗಾಗಿ ನಿಮ್ಮ ಬುದ್ಧಿಯನ್ನು ಆಗಾಗ ಓಡಿಸ್ತಾನೇ ಇರಬೇಕು, ವಿಚಾರ ಮಾಡ್ತಾನೇ ಇರಬೇಕು. ಮನಸ್ಸು ಮಾಡಿದರೆ ನೀವು ಸಾಕಷ್ಟು ಸೇವೆ ಮಾಡಬಹುದು, ದಿನೇ ದಿನೇ ಉನ್ನತಿಗೆ ತಲುಪಬಹುದು. ನಿಮ್ಮ ಉನ್ನತಿಯ ಜೊತೆಗೆ ಅನೇಕರ ಉನ್ನತಿನೂ ಮಾಡಬಹುದು. ಅನೇಕರ ಉನ್ನತಿ ಮಾಡುವಾಗ ನಿಮ್ಮ ಉನ್ನತಿಯೂ ಸಹ ಹಾಗೇ ಆಗ್ತದೆ. ತಮ್ಮ ಉನ್ನತಿಯನ್ನು ಸಹ ಮಾಡ್ಕೋಬೇಕು. ಅಚ್ಚ ಮೀಠೆ ಮೀಠೆ ಸಿಕ್ಕಿ ಲದೆ ಬಚ್ಚೋಂ ಪ್ರತಿ ಮಾತ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार: आपस में एक दो का रिगार्ड रखना है. सर्विस का बहुत बहुत शौक रखना है. ज्ञान रत्नों से अपनी झोली भरकर फिर उसका दान करना है. ಪರಸ್ಪರರಿಗೆ ಗೌರವ ಕೊಡಬೇಕು. ಸೇವೆಯ ಬಗ್ಗೆ ಬಹಳ ಆಸಕ್ತಿ ಇರಬೇಕು. ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ಭರ್ತಿ ಮಾಡಿಕೊಂಡು ಅದರ ದಾನ ಮಾಡಬೇಕು. ಎರಡನೇದು, एक बाप से ही सुनने का संकल्प रखना है. दूसरे ख्यालातों में बुद्धि को भटकाना नहीं है. ಒಬ್ಬ ತಂದೆಯಿಂದಲೇ ಕೇಳುವ ಸಂಕಲ್ಪ ಇರಬೇಕು. ಅನ್ಯ ವಿಚಾರಗಳಲ್ಲಿ ಬುದ್ಧಿ ಅಲೆದಾಡಬಾರದು, ಬುದ್ಧಿಯನ್ನು ಅಲೆದಾಡಿಸಬಾರದು. वरदान: ईश्वरीय अथॉरिटी द्वारा संकल्प व बुद्धि को ऑर्डर प्रमाण चलाने वाले मास्टर सर्वशक्तिवान भव. ಈಶ್ವರೀಯ ಅಧಿಕಾರದ ಶಕ್ತಿಯಿಂದ ಸಂಕಲ್ಪ ಮತ್ತು ಬುದ್ಧಿಯನ್ನು ತಮ್ಮ ಆದೇಶದ ಪ್ರಕಾರ ನಡೆಸುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿರಿ. जैसे स्थूल हाथ पाँव को बिल्कुल सहज रीति जहाँ चाहो वहाँ चलाते हो व कर्म में लगाते हो, वैसे संकल्प बुद्धि को जहाँ लगाना चाहो वहाँ लगा सको. इसे ही कहते हैं ಈಶ್ವರೀಯ ಅಥಾರಿಟಿ. ಹೇಗೆ ಸ್ಥೂಲವಾದ ಕೈಕಾಲುಗಳನ್ನು ಹೇಗೆ ಬೇಕೋ
ಎಲ್ಲಿ ಬೇಕೋ ಆ ಥರ ಓಡಾಡಿಸ್ತೀರಿ, ನಡೆಸ್ತೀರಿ. ಕರ್ಮದಲ್ಲಿ ಅದನ್ನು ಬಳಸ್ಕೋತೀರಿ, ಚಲನೆ ವಲನೆಯನ್ನು. ಹಾಗೆ ಸಂಕಲ್ಪ ಮತ್ತು ಬುದ್ಧಿಯನ್ನು ಯಾವ ಜಾಗದಲ್ಲಿ, ಎಷ್ಟು ಸಮಯ, ಯಾವ ಸ್ಥಿತಿಯಲ್ಲಿ ಜೋಡಿಸಬೇಕೋ ಅನ್ನೋದನ್ನು ಸಂಕಲ್ಪ ಮಾಡಿ ಆದೇಶ ಕೊಟ್ಟಾಗ ಆ ಬುದ್ಧಿ ಮತ್ತು ಸಂಕಲ್ಪವೂ ಸಹ ಆ ಆದೇಶದ ಪಾಲನೆ ಮಾಡಬೇಕು. ಆ ಥರ ಆದೇಶದ ಪಾಲನೆ ಮಾಡ್ತಾ ಇದ್ದರೆ ನಿಮ್ಮಲ್ಲಿ ಈಶ್ವರೀಯ ಅಧಿಕಾರದ ಶಕ್ತಿ ಇದೆ ಅಂತ ಹೇಳಬಹುದು. जैसे वाणी में आना सहज है, वैसे वाणी से परे जाना भी इतना ही सहज हो. इसी अभ्यास से साक्षात्कार मूर्त बनेंगे. ಹೇಗೆ ಶಬ್ದದಲ್ಲಿ ಬರುವುದು ನಿಮಗೆ ಸಹಜ ಆಗಿದೆ, ಹಾಗೆ ಶಬ್ದ ಅಥವಾ ವಾಣಿಯಿಂದ ದೂರ ಹೋಗುವುದು ಸಹ ಅಷ್ಟೇ ಸಹಜ ಆಗಬೇಕು. ಈ ಅಭ್ಯಾಸದಿಂದಲೇ ನೀವು साक्षात्कार मूर्ति आगुविरी. तो अब इस अभ्यास को सहज और निरंतर बनाओ, तब कहेंगे मास्टर सर्वशक्तिवान. ಹಾಗಾದರೆ ಈ ಅಭ್ಯಾಸವನ್ನು ಈಗ ಸಹಜ ಮತ್ತು ನಿರಂತರ ಮಾಡಿಕೊಳ್ಳಿರಿ. ಆಗ ನಿಮಗೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳಲಾಗುವುದು. श्लोगन. स्वस्थिति शक्तिशाली हो तो परिस्थिति उसके आगे कुछ भी नहीं. ನಿಮ್ಮ ಸ್ವಸ್ಥಿತಿ ಶಕ್ತಿಶಾಲಿ ಇದ್ದರೆ ಪರಿಸ್ಥಿತಿ ಅದರ ಮುಂದೆ ಏನೂ ಅಲ್ಲ. ಸ್ವಸ್ಥಿತಿಯಿಂದ ಪರಿಸ್ಥಿತಿಯನ್ನು ನೀವು ಸಹಜವಾಗಿಯೇ ಗೆಲ್ಲಬಹುದು. ಅಚ್ಚ. ಓಂ ಶಾಂತಿ.